ಎಲ್ಲರಿಗೂ ನಮಸ್ಕಾರ. ಕುರಿಯಂಕ ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತು. ಇವತ್ತು ತುಂಬಾನೇ ಖುಷಿ ಆಯಿತು. ಯಾಕೆ ಅಂದರೆ ವಿದ್ಯಾಭ್ಯಾಸದ ಜೊತೆಗೆ ಒಂದು ಬಿಸ್ನೆಸ್ ಬಗ್ಗೆ ಕೂಡ ಮೆಟ್ರಿಕ್ ಮೇಳ ಅಂತ ಹೇಳಿಬಿಟ್ಟು ನಮ್ಮ ಕುರುಪೇಟೆ ಸರ್ಕಾರಿ ಮೈನ್ ಉರ್ದು ಶಾಲೆಯಲ್ಲಿ ತುಂಬ ಅದ್ದೂರಿಯಿಂದ ಸಂತೋಷದಿಂದ ಮಕ್ಕಳಲ್ಲಿ ಯಾವ ರೀತಿ ಒಂದು ಕಳೆ ಇದೆ ಅನ್ನೋದನ್ನ ಗುರುತಿಸ್ತಾರೆ ಅಂತ ಯಾರಾದರೂ ಇದ್ರೆ ಅದು ಶಿಕ್ಷಕರು ಮಾತ್ರ. ಆ ಮಗು ಎಷ್ಟು ಓದುತ್ತೆ ಓದಲ್ವಾ, ಆ ಮುಂದಿನ ಒಂದು ವಿದ್ಯಾಭ್ಯಾಸ, ಮುಂದಿನ ಆ ಮಗು ಒಂದು ಬಿಸ್ನೆಸ್ ಮ್ಯಾನು ಯಾವ ರೀತಿ ಆಗುತ್ತೆ, ಎಷ್ಟು ಮಟ್ಟಿಗೆ ದೂರ ವಿದ್ಯಾಭ್ಯಾಸದ ಜೊತೆಗೆ ಕರ್ಕೊಂಡು ಹೋಗುತ್ತೆ, ಸಂಸ್ಕಾರವನ್ನು ಯಾವ ಮಗು ತಗೊಂಡೋಗುತ್ತೆ, ಯಾವ ರೀತಿ ಮಗುನ ವಿದ್ಯಾಭ್ಯಾಸ ಮತ್ತು ಸಂಸ್ಕಾರವನ್ನ ಕಲಿಯುತ್ತೆ ಅನ್ನೋದನ್ನ ಯಾರನ್ನಾದ್ರೂ ಗುರುತಿಸ್ತಾರೆ ಅಂದ್ರೆ ಶಾಲೆಗಳಲ್ಲಿ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಗುರುತಿಸೋದು ಯಾರಾದ್ರೂ ಏಕೈಕ ವ್ಯಕ್ತಿಗಳಿದ್ದಾರೆ ಅಂತ ಶಿಕ್ಷಕರು ಮಾತ್ರ ಅಂತ ಸಂದರ್ಭ ಹೇಳ್ತೀನಿ. ಈ ಒಂದು ಸಂದರ್ಭದಲ್ಲಿ ಒಂದು ಮೆಟ್ರಿಕ್ ಮೇಳಕ್ಕೆ ಆಗಮಿಸಿರುವಂತಹ ಎಲ್ಲ ನಗರಸಭೆ ಸದಸ್ಯರು ಮತ್ತೆ ವಿಶೇಷವಾಗಿ ನಮ್ಮ DVG ಶಾಲೆಯ ನಮಗೆ ಸ್ವರ್ಣಪ್ಪ ಸರ್ ಅವರು ತುಂಬಾ ದಿನಗಳಾದ ನಂತರ ನಮ್ಮ ಈ ಒಂದು ಕಾರ್ಯಕ್ರಮ ಭಾಗಿಯಾಗಿದ್ದಾರೆ. ನಿಜವಾಗ್ಲೂ ಕೂಡ ನನಗೆ ಹಿತನುಡಿಗಳನ್ನ ಸ್ವರ್ಣಪ್ಪ ಸರ್ ಹೇಳ್ತಿರ್ತಾರೆ. ನೀನ್ ಈ ರೀತಿ ಹೋಗ್ಬೇಕು, ಬೆಳಿಬೇಕು, ಬಾಳ್ಬೇಕು ಇರ್ತ ಜನರ ಒಂದು ವಿದ್ಯಾರ್ಥಿಗಳನ್ನ ಕೈ ಜೋಡಿಸಿ ಎಲ್ಲರ ಜೊತೆಗೆ ನೀನು ಹೋಗ್ಬೇಕು ಅನ್ನೋ ಭಾವನೆ ಹಿತನುಡಿಗಳನ್ನ ಸ್ವರ್ಣಪ್ಪ ಸರ್ ಹೇಳ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಕೂಡ ಅವ್ರಿಗೆ ನಾನು ಹೃತ್ಪೂರ್ವಕ ಸ್ವಾಗತ ಬಯಸ್ಕೊಂತ, ಅದೇ ರೀತಿ ನಮ್ಮ ನಗರಸಭೆ ಮಾಜಿ ಸದಸ್ಯರಾಗಿರುವಂತಹ ನಾನೆಲ್ಲರೂ ಕೂಡ ನಯಾಜನ ಅಂತ ಕರೆದ್ರು. ಫೈಜುಲ್ಲಾ ಸರ್ ಅವರು ಕೂಡ ನಯಾಜನ ಅಂತ ಕರೆದ್ರು. ಅವಾಗಲೇ ನಾನು ವಿಶೇಷವಾಗಿ ಬಾಮ್ ನಯಾಜನ ಅಂತ ಕರೀತೀನಿ. ಯಾಕಂದ್ರೆ ಇಡೀ ತಾಲೂಕಿನಲ್ಲಿ ಬಾಮ್ ನಯಾಜನ ಅಂತ ಗೊತ್ತಾಗುತ್ತೆ. ಅದರಿಂದ ಬಾಮ್ ನಯಾಜನವರು, ನಮ್ಮ ವಜೀರ್ ಅಣ್ಣನವರು, ಜಬೀಲ್ ಅಣ್ಣನವರು, ಮತ್ತೆ ನಮ್ಮ SDMs ಅಧ್ಯಕ್ಷರಾಗಿರೋ ಜಮೀಲ್ ಅಣ್ಣನವರು, ಮತ್ತೆ ನಮ್ಮ ನೌಶಾದ್ ಅಣ್ಣನವರು, ಗೌಸ್ ಅಣ್ಣನವರು, ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಮೆಟ್ರಿಕ್ ಮೇಳದಲ್ಲಿ ಈ ಒಂದು ಉರ್ದು ಶಾಲೆಯಲ್ಲಿ ಭಾಗಿಯಾಗಿ ಇದನ್ನ ನಾವೆಲ್ಲರೂ ಕೂಡ ಪರ್ಚೇಸ್ ಮಾಡಿ ಸೌತೆಕಾಯಿ ಆಗಿರ್ಬೋದು, ಮತ್ತೆ ಒಂದು ಸ್ವೀಟ್ ಪದಾರ್ಥಗಳಾಗಿರ್ಬೋದು, ಖಾರದ ಪದಾರ್ಥಗಳಾಗಿರ್ಬೋದು, ಎಲ್ಲ ಅವರಿಂದಾನೇ ಕೈಯಿಂದ ಒಂದು ತಯಾರು ಮಾಡುವಂತ ವಸ್ತುಗಳು ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ. ಅವಾಗ ತಾನೇ ಹೇಳ್ದಂಗೆ ವಿದ್ಯಾಭ್ಯಾಸದ ಜೊತೆಗೆ ಎಲ್ಲವೂ ಕೂಡ ಒಂದು ಬಿಸ್ನೆಸ್ ಯಾವ ರೀತಿ ನಾವು ಮಾಡಬೇಕು ಅನ್ನೋದು ಮಕ್ಕಳಲ್ಲಿ ಹೇಳ್ತಾ ಬರ್ತಾ ಇದ್ರೆ ಯಾವುದು ಮಕ್ಕಳಲ್ಲಿ ಅದು ಬುದ್ಧಿಶಕ್ತಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಮುಂದೆ ಸಾಗುತ್ತೆ. ಅದರಿಂದ ಎಲ್ಲಾನ ರೋಡ್ ಪಕ್ಕದಲ್ಲಿ ಮಕ್ಕಳು ಗಮನಿಸ್ತಾರೆ, ಇವ್ರು ಏನ್ ಮಾಡ್ತಿದ್ದಾರೆ, ಹೆಂಗೆ ಏನಂತ ಶಾಲೆಗಳಲ್ಲಿ ನಾವು ಕಲಿಸ್ಕೊಟ್ಟಾಗ ಆ ಒಂದು ಭಾವನೆ ಬುದ್ಧಿಶಕ್ತಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಮಗುವಿಗೆ ಬರೋದ್ರಿಂದ ಈ ಒಂದು ಒಳ್ಳೆಯ ಒಂದು ಮೆಟ್ರಿಕ್ ಮೇಳವನ್ನ ನಮ್ಮ ಕುರುಪೇಟೆ ಮೈನ್ ಉರ್ದು ಶಾಲೆಯಲ್ಲಿ ಆಯೋಜನೆ ಮಾಡಿದ್ದು. ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು, ನಾಯಕರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಭಾಗಿಯಾಗಿದ್ದಾರೆ. ನಿಜವಾಗ್ಲೂ ಕೂಡ ಈ ಶಾಲೆ ಏನೇ ಕಾರ್ಯಕ್ರಮ ಇದ್ದು ಕೂಡ SDMs ಅಧ್ಯಕ್ಷರು ಮತ್ತೆ ನಮ್ಮ ಫೈಜುಲ್ಲಾ ಸರ್ ಅವರು ಬಿಡೋದೇ ಇಲ್ಲ ನೀವು ಬರಲೇಬೇಕು 2 ನಿಮಿಷ ಅಂತಾರೆ. ಯಾಕೆಂದ್ರೆ ಒಳ್ಳೆಯವರಿಗೆ ಒಳ್ಳೇದೇ ಆಗುತ್ತೆ, ಆದ್ರೆ ಬೇಕಾಗುತ್ತೆ. ಯಾವಾಗ ಮನುಷ್ಯನಿಗೆ ತಾಳ್ಮೆ ಇರ್ತದೋ ಆವಾಗ ಆ ಮುಂದಿನ ವ್ಯಕ್ತಿತ್ವವನ್ನ ಆ ಭಗವಂತ ರೂಪಿಸ್ತಾನೆ. ಏನು ನಾವು ಮಾಡೋದು ಒಳ್ಳೇದು ಕೆಟ್ಟದ್ದು ಎಲ್ಲರಿಗೂ ಕೂಡ ಭಗವಂತ ನೋಡ್ತಾ ಇರ್ತಾನೆ. ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಕೂಡ ಮನುಷ್ಯನಿಗೆ 2 ಕಣ್ಣು ಇರ್ತದೆ, ಆದ್ರೆ ಭಗವಂತನಿಗೆ ಮೈಯೆಲ್ಲ ಕಣ್ಣುಗಳೇ. ಹೆಜ್ಜೆಗೂ ಮನುಷ್ಯ ಭಗವಂತ ನೋಡ್ತಾ ಇರ್ತಾನೆ. ಯಾವ ಸಮಯದಲ್ಲಿ ಯಾವ್ದನ್ನ ನಿರ್ಧಾರ ಮಾಡ್ಬೇಕು ಅನ್ನೋದನ್ನ ಮೇಲೊಬ್ಬ ಇರ್ತಾನೆ. ಯಾಕಂದ್ರೆ ಎಲ್ಲವೂ ಕೂಡ ನಿರ್ಧಾರ ಮೇಲೊಬ್ಬ ತಗೊಳ್ಳೋದ್ರಿಂದ ನಾವು ಯಾವತ್ತೂ ಕೂಡ ಸರಿದಾರಿಯಲ್ಲಿ ನಡಿಬೇಕು, ಮತ್ತೊಬ್ಬರಿಗೆ ಒಳ್ಳೇದನ್ನ ಮಾಡ್ಬೇಕು, ಮತ್ತೊಬ್ಬರಿಗೆ ಒಳ್ಳೇದನ್ನ ಬಯಸ್ಬೇಕು, ಮತ್ತೊಬ್ಬ 4 ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಜೊತೆಗೆ ನಾವು ಕೈ ಜೋಡಿಸೋದು ನಾವೆಲ್ಲರೂ ಮಾನವನ ಧರ್ಮ, ಮನುಷ್ಯನ ನಿಜವಾದ ಧರ್ಮ ಅದು. ಅದರಿಂದ ಯಾರಿಗೂ ಕೂಡ ಕೆಟ್ಟದ್ದನ್ನ ಮಾಡಬಾರದು. ನಾವೆಲ್ಲರೂ ಕೂಡ ಒಂದಲ್ಲ ಒಂದಿನ ಮನುಷ್ಯ ಹುಟ್ಟಿದ್ದಾನೆ, ಯಾವತ್ತಲ್ಲ ಒಂದಿನ ಸಾಯಲೇಬೇಕು. ಮನುಷ್ಯ ಹುಟ್ಟು ಉಚಿತ, ಸಾವು ಖಚಿತ, ಯಾರು ಕೂಡ ಶಾಶ್ವತರಲ್ಲ. ಆಗಿರುವಾಗ ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಸಾಗಬೇಕು. ಹಾಗೆ ಎಲ್ಲ ಗಣ್ಯರು ಕೂಡ ಈ ಕಾರ್ಯಕ್ರಮ ಭಾಗಿ ಯಶಸ್ವಿ ಮಾಡಿದ್ದೀರಾ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಫೈಜುಲ್ಲಾ ಸರ್ ಅವರ ಈ ಒಂದು ಉರ್ದು ಶಾಲೆಯಲ್ಲಿ ಇನ್ನೂ ಒಳ್ಳೆ ಕಾರ್ಯಕ್ರಮಗಳನ್ನ ರೂಪಿಸ್ಲಿ, ಒಳ್ಳೆ ಕಾರ್ಯಕ್ರಮಗಳ ಬೆಳಕಿಗೆ ಬರಲಿ ಅಂತ ಪಕ್ಕದಲ್ಲೇ ನಮ್ಮ ದರ್ಗಾ ಇದೆ, ದೇವಸ್ಥಾನಗಳಿದೆ, ಎಲ್ಲರ ಆಶೀರ್ವಾದ ಮಕ್ಕಳ ಮೇಲೆ ಇರಲಿ. ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ಕೊಂಡು ಸದಾ ನಿಮ್ ಬೆನ್ನೆಲುಬಾಗಿ ನಿಂತ್ಕೊಂಡು SDMs ಸದಸ್ಯರಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಿಮ್ ಜೊತೆಗೆ ಯಾವತ್ತೂ ಕೂಡ ಕೈ ಜೋಡಿಸ್ಕೊಂಡು ನಿಮ್ಮ ಕಾಲ್ನಡಿಗೆಯಲ್ಲಿ ನಾವು ಕೂಡ ಕಾಲೇಜ್ ಹಾಕಿ ನಿಮ್ಮ ಜೊತೆ ಸಾಗುತ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮತ್ತೆ ವಿಶೇಷವಾಗಿ ನಾನು ಮಕ್ಕಳಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜರ್ಕಡಗ, ಮತ್ತೆ ನಮಸ್ಕಾರ.